Hello friends, welcome to my channel. This is Swati, mathematics teacher. This is my today HSTN study log. So ಇವತ್ತು ನಾನು ಫಸ್ಟ್ ಓದಿದ್ದು ಮ್ಯಾಥ್ಸು 10th CBSE ಟೆಕ್ಸ್ಟ್ ಬುಕ್ ತೊಗೊಂಡು ಅದರಲ್ಲಿ ಫಸ್ಟ್ ಲೆಸನ್ ರಿಯಲ್ ನಂಬರ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರಿಯಲ್ ನಂಬರಲ್ಲೂ ಕೂಡ ಮಸ್ಟ್ ಆ್ಯಂಡ್ ಶುಡ್ 1 or 2 ಮಾರ್ಕ್ಸ್ ಕೇಳ್ತಾರೆ. ಕಂಪಲ್ಸರಿ 1 ಮಾರ್ಕ್ಸ್ ಅಂತೂ ನಾವು ತೊಗೊಳ್ಬೋದು ಈಸಿಯಾಗಿ. ಸೊ ಯಾವ್ಯಾವ ಕಾನ್ಸೆಪ್ಟ್ನ ಓದೋದ್ರಿಂದ ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು ಅಂತ ಹೇಳ್ತೀನಿ ನಾನು. ಫಸ್ಟ್ ರಿಯಲ್ ನಂಬರ್ ಅಂದರೆ ಏನು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಹಾಗೆ ಇದರಲ್ಲಿ ಯುಕ್ಲಿಡ್ ಡಿವಿಷನ್ ಅಲ್ಗಾರಿದಮ್ ಇದೆ, ಹಾಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಏನು ಅಂತ ನಾವು ಡೀಟೇಲಾಗಿ ನೋಡ್ಕೊಳ್ಳಿ. ಹಾಗೆ ಎಕ್ಸಾಂಪಲ್ನೂ ಕೂಡ ಸಾಲ್ವ್ ಮಾಡ್ಕೊಂಡೋಗಿ ಇದೆಲ್ಲ ಏನು ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ. ಆ ಪೋಸ್ಟನ್ನ ನೀವು ಈಸಿಯಾಗಿ ನೋಡ್ಕೋಬೋದು. ಸೊ ಹಾಗೆ ಮತ್ತು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಆ ಕೀ ಪಾಯಿಂಟ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿ ವಿತ್ MCQನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಅದು ವಿತ್ ಕೀ ಪಾಯಿಂಟ್ಸ್ನ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ನೋಡ್ಕೋಬೋದು. ಸೊ ಈ ಫಸ್ಟ್ ನಾವು ನೋಡೋದಾದರೆ ಅರ್ಥಮೆಟಿಕ್ ಥಿಯರಮ್ ಆಫ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಏನು? ಸೊ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿತ್ ದ ಪ್ರೈಮ್ ಫ್ಯಾಕ್ಟರ್ ಅಕ್ಕರ್. ಸೊ ಹಾಗೆ ಇದಕ್ಕೊಂದು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋದಾದರೆ ಯಾವ ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ಬೋದು? ನೀವು ಯಾವುದೇ ಕಾಂಪೋಸಿಟ್ ನಂಬರ್ನ ತೊಗೊಳ್ಳಿ, ಅದನ್ನು ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಫಾರ್ಮಲ್ಲಿ ಬರೀಬೋದು ಅಂತ. ಸಪೋಸ್ ಈಗ ನಾವು 4 ಅಂತ ತೊಗೋತೀವಿ. 4ನ ಯಾವ ಥರ ಬರಿತೀವಿ? 2 ಸ್ಕ್ವೇರ್ ಅಂತ ಬರಿತೀವಿ. 2 ಸ್ಕ್ವೇರ್ ಮೀನ್ಸ್ 2 ಸ್ಕ್ವೇರ್ ಅಂದ್ರೇನು? 2 × 2. ಸೊ 2 ಅನ್ನೋದು ಪ್ರೈಮ್ ನಂಬರ್ ಇಂಟು 2 ಅನ್ನೋದು ಪ್ರೈಮ್ ನಂಬರ್. ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ ಇಸ್ ನಥಿಂಗ್ ಬಟ್ ಎ ಕಾಂಪೋಸಿಟ್ ನಂಬರ್. ಅದನ್ನು ಮತ್ತೆ ನಾವು ಯೂನಿಫಾರ್ಮಲ್ಲಿ ಮಾತ್ರ ಬರೆಯೋಕ್ಕೆ ಸಾಧ್ಯ. ಇವಾಗ 4ಗೆ ಫ್ಯಾಕ್ಟರ್ಸ್ ಯಾವ್ದು ಅಂದರೆ ಏನು ಹೇಳ್ತೀವಿ ನಾವು? 2 × 2 ಮತ್ತು 4 × 1 ಅಂತ ಹೇಳ್ತೀವಿ. ಸೊ ಅದಷ್ಟೇ ಯೂನಿಕ್, ಅದು ಬಿಟ್ಟು ನಾವು ಬೇರೆ ಏನೂ ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಯೂನಿಕ್ ಫಾರ್ಮಲ್ಲಿ ಅಷ್ಟೇ ಬರೆಯೋಕ್ಕಾಗೋದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೇನು ಹೇಳ್ತಾರೆ? ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿತ್ ದ ಪ್ರೈಮ್ ಫ್ಯಾಕ್ಟರ್. ಅಪಾರ್ಟ್ ಫ್ರಮ್ ದ ಆರ್ಡರ್. ಸೊ ನಾವು ಆರ್ಡರ್ ಒಂದೇ ಚೇಂಜ್ ಮಾಡ್ಬೋದು. ಈಗ ಸಪೋಸ್ 4 × 1 ಅಂತ ಇರೋದನ್ನ 1 × 4 ಅಂತ ಬರೀಬೋದು. ಅದು ಬಿಟ್ಟು 2 × 2 ಇರೋದನ್ನ 2 × 2 ಅಂತಲೇ ಬರೀಬೇಕಾಗಿರೋದು. ಸೊ ಅದನ್ನು ಅವರು ಆರ್ಡರ್ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಈ ಲೆಸನಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಏನಿದೆ ಅಂತಂದರೆ, ಸೊ LCM ಮತ್ತು SCF. ಸೊ SCF ಅಂದ್ರೇನು? ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್. ಸೊ ಇಲ್ಲಿ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ನ ತೊಗೋತೀವಿ, ಬಟ್ LCMಲ್ಲಿ ಈಚ್ ಪ್ರೈಮ್ ಫ್ಯಾಕ್ಟರ್ನ ತೊಗೋತೀವಿ. ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಬಂದು LCM, ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್ ಬಂದು SCF. ಸೊ ನಾನು ಉಲ್ಟಾ ತಗೊಳ್ಳಿ. ಈಗ SCF ಅಂದರೆ ನಮಗೆ ಸ್ಟ್ಯಾಂಡ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಬಟ್ ನಾವು ಬೈ ಡೆಫಿನೇಷನ್ ಪ್ರಕಾರ SCFನ ಹೇಗೆ ತೊಗೋತೀವಿ? ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್. ಅದೇ LCM ಅಂತ ಬಂದರೆ ಲೀಸ್ಟ್ ಕಾಮನ್ ಮಲ್ಟಿಪ್ಲೈ. ಬಟ್ ಬೈ ದ ಡೆಫಿನೇಷನ್ ಆಫ್ LCM ಏನು ಹೇಳುತ್ತೆ? ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್, ನಾಟ್ ಕಾಮನ್, ಈಚ್ ಪ್ರೈಮ್ ಫ್ಯಾಕ್ಟರ್. ಅದೆರಡು ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಹಾಗೆ ಒಂದು ಎಕ್ಸಾಂಪಲ್ ಕೂಡ ಇದರಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಯಾವ ಥರ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ನಿಮಿಷ 96 ಮತ್ತು 6 ತಗೊಂಡು SCF ಮತ್ತು LCMನ ತೊಗೊಂಡು ನಾನು ಇದೇನಿದೆ ಒಂದು ಎಕ್ಸಾಂಪಲ್ನ ತೊಗೊಂಡು ಕೂಡ ಇದನ್ನ ಡೈರೆಕ್ಟಾಗಿ ಸಾಲ್ವ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವ ಪಾಯಿಂಟ್ಸ್ ಇದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಯಾವುದೋ ಒಂದು ಟಾಪಿಕ್ನ ಸಾಲ್ವ್ ಮಾಡಬೇಕಿದ್ರೆ, ಒಂದು ಮೇಯ್ನ್ ಪಾಯಿಂಟ್ಸ್ನ ಬರ್ಕೋಬೇಕಿದ್ರೆ ಎಕ್ಸಾಂಪಲ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ನಮಗೆ ತುಂಬ ಮೆಮೊರೈಸ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಹಾಗೆ ನೆಕ್ಸ್ಟ್ ಟಾಪಿಕ್ ಬಂದು ಹೋದಾಗೆ ಒಂದು ಫಾರ್ಮುಲಾ ಇದೆ, SCF × LCM = ಪ್ರಾಡಕ್ಟ್ ಆಫ್ 2 ನಂಬರ್. ಆ ಫಾರ್ಮುಲಾ ಬಂದು ನಮಗೆ 2 ನಂಬರ್ಗೆ ಮಾತ್ರ. ಯಾವಾಗ ಪ್ರಾಡಕ್ಟ್ ಆಫ್ 2 ನಂಬರ್ ಕೊಟ್ಟಿರ್ತಾರೆ, SCF ಮತ್ತು ಯಾವ್ದಾದ್ರು HCF ಕೊಟ್ಟಿರ್ತಾರೆ, LCM ಫೈಂಡ್ ಔಟ್ ಮಾಡಬೇಕು. ಅದು ರಿಲೇಷನ್ಸ್ ಬಿಟ್ವೀನ್ SCF ಆ್ಯಂಡ್ LCM ಫಾರ್ಮುಲಾ ಏನಂತ ಬರ್ಕೋತೀವಿ? SCF × LCM = ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಸೊ ಅದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಹಾಗೆ ಇನ್ನು ನೆಕ್ಸ್ಟು ಇರ್ರ್ಯಾಷನಲ್ ನಂಬರ್ ಅಂದ್ರೇನು? ಸೊ ವಿಚ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ P/Q, P and Q ಬಿಲಾಂಗ್ಸ್ ಟು ಇಂಟೀಜರ್ ಆ್ಯಂಡ್ Q ನಾಟ್ ಈಕ್ವಲ್ ಟು 0. ಅದೊಂದು ಡೆಫಿನೇಷನ್ನ ನೋಟ್ ಮಾಡಿಟ್ಕೊಂಡು, ಹಾಗೆ ಅದೊಂದು ಡೆಫಿನೇಷನ್ ನೋಟ್ ಮಾಡಿಟ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಒಂದು ಥಿಯರಮ್ ಇದೆ, ಇಂಪಾರ್ಟೆಂಟ್ ಥಿಯರಮ್. ಸೊ ಲೆಟ್ P be a prime number if P divides A², then P divides A when A is the positive integer. ನಾವು ಇದನ್ನು √5 or √2 is a irrational number or √5 + 2 is a irrational number ಅಂತ ಪ್ರೂವ್ ಮಾಡಬೇಕಿದ್ರೆ ಈ ಥಿಯರಮ್ನ ಯೂಸ್ ಮಾಡ್ತೀವಿ. ಯಾವ ಥಿಯರಮ್ ಅದು? ಲೆಟ್ P be a prime number if P divides A², then P divides A when A is a positive integer. ಸೊ ತುಂಬ ಇಂಪಾರ್ಟೆಂಟ್ ಥಿಯರಮ್ಮು, ಅದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗೆ ಅದನ್ನ ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಮೆಮೊರೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಯಾವ್ದು ನೋಡಿದ್ವಿ ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಇದೆ, ಇಲ್ಲಿ ನೋಡ್ಕೊಳ್ಳಿ. ಸಮ್ ಆರ್ ಡಿಫ್ರೆನ್ಸ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಇಸ್ ಇರ್ರ್ಯಾಷನಲ್. ಸಮ್ ಅಥವಾ ಡಿಫ್ರೆಂಟ್ ಯಾವುದನ್ನ ತಗೊಳ್ಳಿ, ಅದು ರ್ಯಾಷನಲ್ ಆಗಿರಲಿ ಇರ್ರ್ಯಾಷನಲ್ ಆಗಿರಲಿ, ನಮಗೆ ಔಟ್ಪುಟ್ಟು ಇರ್ರ್ಯಾಷನಲ್ಲೇ ಬರುತ್ತೆ.
And this is also important point. Sum or difference of rational and irrational number is irrational number. And another one point is product or quotient of non-zero rational and irrational is that is also irrational. Product and quotient of non-zero rational and irrational is always irrational. ಸೊ ಇದೆರಡು ಪಾಯಿಂಟ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲು ಸಮ್ ಆರ್ ಡಿಫರೆನ್ಸ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ ಇಸ್ ಇರ್ಯಾಷನಲ್ ಆ್ಯಂಡ್ ಪ್ರಾಡಕ್ಟ್ ಆ್ಯಂಡ್ ಕೋಶೆಂಟ್ ಆಫ್ ನಾನ್ ಝೀರೋ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ ಇಸ್ ಇರ್ಯಾಷನಲ್. ಸೊ ಈ ಲೆಸನಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ನೋಡಿದ್ವಿ ನಾವು. ಸೊ ಅಲ್ಲಿ ರಿಲೇಷನ್ ಬಿಟ್ವೀನ್ ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮು. ಸೊ ಎಸ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್. ಅದು 2 ನಂಬರ್ ಕೊಟ್ಟಿದಾಗ, ಬಟ್ ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ, ಅಬ್ಸರ್ವ್ ಮಾಡಿ. ಎಸ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಪಿ ಇಂಟು ಕ್ಯೂ ಇಂಟು ಆರ್ ಅಂತ ಇದೆ. ಯಾವಾಗ 3 ನಂಬರ್ಸ್ನ ಕೊಟ್ಟಾಗ. 3 ನಂಬರ್ಸ್ನ ಕೊಟ್ಟಾಗ ಪ್ರಾಡಕ್ಟ್ ಎಲ್ ಸಿ ಎಫ್ ಮತ್ತು ಎಸ್ ಸಿ ಎಮ್ಗೆ ಈಕ್ವಲ್ ಆಗಿರೋಲ್ಲ. ಹಾಗೆ ನೆಕ್ಸ್ಟ್ ನಾನು ಸಾಲ್ವ್ ಮಾಡಿದ್ದು ಬಂದು ಎಮ್ ಸಿ ಕ್ಯೂನ ಸಾಲ್ವ್ ಮಾಡಿದೆ ಸೇಮ್ ಲೆಸನಲ್ಲಿ. ಸೊ ನೆಕ್ಸ್ಟ್ ನಾನು ಸ್ಟಡಿ ಮಾಡಿದ್ದು ಪಾಲಿನಾಮಿಯಲ್ ಲೆಸನ್ನು. ಪಾಲಿನಾಮಿಯಲ್ಲೂ ಕೂಡ ಟೂ ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ಪಾಲಿನಾಮಿಯಲ್ ಅಂದ್ರೇನು, ಡಿಗ್ರಿ ಅಂದ್ರೇನು. ಸೊ ಡಿಗ್ರಿ ಅಂದರೆ ಗೊತ್ತಿದೆ, ಹೈಯೆಸ್ಟ್ ಪವರ್ ಆಫ್ ದ ಪಾಲಿನಾಮಿ ವೇರಿಯೇಬಲ್ನ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಪಾಲಿನಾಮಿಯಲ್ ಆಗಬೇಕಂದ್ರೆ ಏನಾಗಿರಬೇಕು, ಸೊ ಅದ್ರ ವೇರಿಯೇಬಲ್ ಪವರ್ ಏನಿದೆ ಅದು ನಾಟ್ ಬಿಲಾಂಗ್ಸ್ ಟು ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು, ಸ್ಕ್ವೇರ್ ರೂಟ್ ಆಗಿರ್ಬೋದು, ಹಾಗೆ ಯಾವುದರ ಡೆಸಿಮಲ್ ಫಾರ್ಮ್ ಫ್ರ್ಯಾಕ್ಷನ್ ಫಾರ್ಮ್ ಆಗಿರಬಾರ್ದು. ಸೊ ಆ ಥರದ್ದು ನಾವೇನಂತ ಕರಿತೀವಿ, ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಪಾಲಿನಾಮಿಯಲ್ನ ಯಾವಾಗಲೂ ಪಿ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ತುಂಬ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋದೆ. ಸೊ ಇವಾಗ ಪಾಲಿನಾಮಿಯಲ್ ಡಿಗ್ರಿ 1 ಇದ್ದರೆ ಲೀನಿಯರ್ ಪಾಲಿನಾಮಿಯಲ್, 2 ಇದ್ದರೆ ಕ್ವಾಡ್ರಾಟಿಕ್, 3 ಇದ್ದರೆ ಕ್ಯೂಬಿಕ್, ಬೈ ಕ್ವಾಡ್ರಾಟಿಕ್ 4 ಇದ್ದರೆ. ಸೊ ಇದನ್ನೆಲ್ಲ ನೋಡ್ಕೋಬೇಕು. ಸೊ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ತುಂಬ ಸಿನ್ಸಿಯರಾಗಿ ಕೀ ಪಾಯಿಂಟ್ಸ್ನ ಮಾಡ್ಕೊತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಏನಿದೆ ವೇರಿಯೇಬಲ್, ಅದು ಬಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇರಬಾರ್ದು, ಡೆಸಿಮಲ್ ಮತ್ತು ಸ್ಕ್ವೇರ್ ರೂಟ್ ಫಾರ್ಮಲ್ಲಿದ್ದರೆ ಇಟ್ಸ್ ನಾಟ್ ಎ ಎಕ್ಸಾಂಪಲ್ ಫಾರ್ ದ ಪಾಲಿನಾಮಿಯಲ್. ಸೊ ಅದು ಎಕ್ಸಾಂಪಲ್ ಕೂಡ ನೋಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ನಾನು ಬಂದು ಎಮ್ ಸಿ ಕ್ಯೂನ ಸಾಲ್ವ್ ಮಾಡಿದೆ ಒಂದಷ್ಟು. ಎಮ್ ಸಿ ಕ್ಯೂನ ಸಾಲ್ವ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಾನು ಹೋಗಿದ್ದು ಎಜುಕೇಷನ್ ಸೈಕಾಲಜಿನ ಓದೋದಕ್ಕೆ. ಸೊ ಎಜುಕೇಷನ್ ಸೈಕಾಲಜಿಲಿ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಂಗೆ ಮೆಥಡ್ಸ್ಗೆ ಸ್ಟಾಪ್ ಮಾಡಿದೆ. ಸೊ ಇಲ್ಲಿ ಥರ್ಡ್ ಮೆಥಡಿಂದ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ಓದಿದೆ. ಸೊ ನಾನು ಕೆ ಎಮ್ ಶಿವೇಶ್ವರ್ ವೀಡಿಯೋಸ್ನ ಫಾಲೋ ಆಗ್ತಿದ್ದೀನಿ, ಬಿಕಾಸ್ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಿದ್ದರಿಗೆ ಕೇಸ್ ಸ್ಟಡಿ ಬಗ್ಗೆ ಓದ್ತಾ ಹೋದೆ. ಸೊ ಅದಾದಮೇಲೆ ಇವತ್ತಿನ ನನ್ನ ಸ್ಟಡಿ 6 to 7 hours ಆಯಿತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.